ನಮಸ್ಕಾರ ಸ್ನೇಹಿತರೆ, PMTV ಸಂಪಾದಕರು JK ಮಂಜುನಾಥ್. ನಮಸ್ಕಾರ, ಹೇಗಿದ್ರಿ ಎಲ್ರು? ಆ ಇವತ್ತು ವಿಶೇಷ ಸುದ್ದಿ ಮತ್ತೆ ರಾಜಕೀಯದ ಕುರಿತು ಸ್ವಲ್ಪ ತಮ್ಮ ಮುಂದೆ ಚರ್ಚೆ ಮಾಡಕ್ ಬಂದಿದ್ದೀನಿ. ಬಾಗಲಕೋಟೆ ಮತಕ್ಷೇತ್ರದ ಕುರಿತಾಗಿ ಆನ್ಲೈನ್ ಜಗತ್ತಿನಲ್ಲಿ, ಆನ್ಲೈನ್ ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದು ಕುರಿತಾಗಿ ಇಲ್ಲೂ ಕೂಡ CM ಅವ್ರಿಗೂ ಕೂಡ ಒಂಥರ ಭಯ ಉಂಟಾಯ್ತಾ, ಅಥವಾ ಖರ್ಗೆ ಅವ್ರಿಗೆ ಭಯ ಉಂಟಾಯ್ತಾ, ಅಥವಾ ಲೋಕಲ್ ಲೀಡರ್ಗಳಿಗೆ ಭಯ ಉಂಟಾಯ್ತಾ, ಅಥವಾ ಸೋಷಿಯಲ್ ಮೀಡಿಯಾದಿಂದ ಸಮಸ್ಯೆಗಳು ಉಂಟಾಗ್ತಾ ಇದೆಯಾ, ರಾಜಕೀಯ ಮರು ಚುನಾವಣೆ ಬಾಗಲಕೋಟೆ ಮತಕ್ಷೇತ್ರದ ಕುರಿತಾಗಿ ತಮ್ಮ ಮುಂದೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆ ಬಾಗಲಕೋಟೆ ಚುನಾವಣೆ ಕುರಿತಾಗಿ ಈಗಾಗಲೇ HY ಮೇಟಿ ಅವರು ನಿಧನ ಹೊಂದಿದ ನಂತರ ಬಾಗಲಕೋಟೆ ಚುನಾವಣೆ ಮತ್ತೆ MLA ಚುನಾವಣೆ ಆ ಸ್ಥಾನಕ್ಕೆ ಮತ್ತೊಬ್ಬರು ಬೇಕು ಅನ್ನೋ ಕಾರಣದಿಂದಾಗಿ ಚುನಾವಣೆ ಆದೇಶ ಮತ್ತು ಚುನಾವಣೆಯನ್ನ ಹೊರಡಿಸುವಂತ ಕ್ರಿಯೆಯನ್ನು ಕೂಡ ನಡೀತಾ ಇರುವುದು. ಸೊ ಹಾಗಾಗಿ ಇದ್ರ ಮಧ್ಯೆ ಕುಟುಂಬದಲ್ಲೇನೆ ಮನಸ್ತಾಪ ಉಂಟಾಗ್ತಾ ಇದೆ. ಕುಟುಂಬದಲ್ಲಿನೂ ಕೂಡ ಮನಸ್ತಾಪ, ನಾನು ದೊಡ್ಡವನು, ನಾನು ಚಿಕ್ಕವನು, ನನಗ್ ಬೇಕು ಟಿಕೆಟು, ನಿನಗ್ ಬೇಕು ಟಿಕೆಟು ಅನ್ನೋದು ಅದು ಎಲ್ಲಿವರೆಗೂ ಬಂದ್ಬಿಟ್ಟಿದೆ ಅಂದ್ರೆ ಆನ್ಲೈನ್ ಅಲ್ಲಿನೂ ಕೂಡ ಬಂದ್ಬಿಟ್ಟಿದೆ. ಅದು ಆನ್ಲೈನ್ ಅಂದ್ರೆ ಫೇಸ್ಬುಕ್, ವಾಟ್ಸಪ್, ಟ್ವಿಟರ್, ಸ್ಟೇಟಸ್ ಗಳಲ್ಲಿ ಹಲವಾರು ರೀತಿಯಾದಂತ ನನಗೆ ಟಿಕೆಟ್ ಬೇಕು, ನನಗೆ ಈ ಟಿಕೆಟ್ ಬೇಕು ಅನ್ನುವಂತ ವಾಗ್ವಾದ, ಆನ್ಲೈನ್ ಅಲ್ಲಿ ವಾಗ್ವಾದ ನಡೀತಾ ಇದೆ, ಫೇಸ್ಬುಕ್ ಅಲ್ಲಿ ವಾಗ್ವಾದ ನಡೀತಾ ಇದೆ. ಏನು ಬೇರೆಯವರು ಯಾರು ಅಲ್ಲ, ಬೇರೆಯವರು ಇದ್ದಾರೆ, ಫೈಟರ್ಗಳು ಇದ್ದಾರೆ, ಕಾಂಗ್ರೆಸ್ ಟಿಕೆಟ್ಗಾಗಿ ಬೇರೆಯವರು ಫೈಟರ್ ಇದ್ದಾರೆ, ಎಲ್ರು ಇದ್ದಾರೆ, ಅದು ಬೇರೆ ವಿಚಾರ. ಆದ್ರೆ ಕುಟುಂಬದಲ್ಲಿನೇ ನನಗ್ ಟಿಕೆಟ್ ಬೇಕು, ನನಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಅಸಮಾಧಾನ ಇದೆ ಅನ್ನುವ ಎಲ್ಲೋ ಒಂದು ಕಡೆ ಮನೋಭಾವನೆ ಕೂಡ ಉಂಟಾಗಿರುವಂತ ವಿಚಾರವನ್ನ ನಾವು ಕಂಡು ಬರ್ತಾ ಇದ್ವಿ. ಈ ಕುರಿತಾಗಿನೂ ಕಾಂಗ್ರೆಸ್ ಮುಖಂಡರು ಮತ್ತೆ ಮಾಜಿ ಶಾಸಕರಾದಂತ ನಂಜನಮಠ ಅವರು ಕೂಡ ಬಹಳ ಸ್ಪಷ್ಟವಾದ ಮಾಹಿತಿಯನ್ನ ಬರುತ್ತೆ, ನಾನು ಆದ್ಮೇಲೆ ಬರುತ್ತೆ ಅದ್ ಮಾತಾಡೋದು ಬರುತ್ತೆ, ಅವ್ರು ಏನ್ ಮಾಹಿತಿ ಕೊಟ್ಟಿದಾರಂತ. ಈ ರೀತಿಯಾಗಿ ಕುಟುಂಬದಲ್ಲಿ ನನಗೆ ಟಿಕೆಟ್ ಬೇಕು, ನಾನೇ ನಿಲ್ತೀನಿ, ನಾನೇ ಖಂಡಿತವಾಗೂ ನಾನ್ ನಿಂತ್ರೆ ನಾನು ಗೆಲ್ತೀನಿ ಅನ್ನೋದು ಆನ್ಲೈನ್ ಅಲ್ಲಿ ನಡೆದಿರುವಂತ ಈ ವಿಚಾರಗಳ ಕುರಿತಾಗಿನೂ ಹಲವು ರೀತಿಯಾದಂತ ಬೇರೆ 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 ಚರ್ಚೆಗಳನ್ನ ನಡೀತಾ ಇದೆ. ಆ ಕಾರಣದಿಂದಾಗಿ ಬೇರೆ ಒಂದು ವಿಚಾರ ಬಿಡಿ ಅದು. ಆದ್ರೆ CM ಅವ್ರಿಗೂ ಕೂಡ ಎಲ್ಲೊಂದು ಕಡೆ ಭಯ ಬಂದ್ಬಿಟ್ಟಿದೆ, ಯಾರಿಗ್ ಟಿಕೆಟ್ ಕೊಟ್ಬಿಡೋಣಪ್ಪ, ಬೇರೆದವ್ರು ಕೇಳಿದ್ರೆ ಅದಾಯ್ತು, ಅವ್ರ ಕುಟುಂಬಸ್ಥರೇ ಕೇಳೋದಕ್ಕೆ ಈ ರೀತಿಯಾಗಿ ಗಲಭೆ ಉಂಟಾಗ್ತಾ ಇದೆ ಅಲ್ವಾ, ಗಲಭೆ ಪ್ರಾರಂಭವಾಗ್ತಾ ಇದೆ ಅಲ್ವಾ, ನಾನು ಏನ್ ಮಾಡುದು ಅಂದ್ರೆ CM ಅವ್ರಿಗೂ ಕೂಡ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ, ಒಂದು ದೊಡ್ಡ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅದು ಬೇರೆ ವಿಚಾರ, ಯಾರಿಗ್ ಫೈನಲ್ ಆಗುತ್ತೋ, ಯಾರಿಗ್ ಬಿಡುತ್ತೋ ಸಮಾಧಾನ. ಇನ್ನೂ ಕೂಡ ಈಗ್ಲೂ ಕೂಡ ಒಬ್ಬರಿಗೆ ಟಿಕೆಟ್ ಫೈನಲ್ ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಮರು ಚುನಾವಣೆ ಕುರಿತಾಗಿ ಕಾಂಗ್ರೆಸ್ ಹಿನ್ನಡೆ ಆಗ್ಬೋದು ಟಿಕೆಟ್ಗಳ ವಿಚಾರದಲ್ಲಿ ಅನ್ನೋ ಕೂಡ ಒಂದು ವಾಗ್ವಾದವನ್ನ ಪ್ರಾರಂಭವಾಗಿರುವಂತ ವಿಚಾರಗಳನ್ನ ನೋಡ್ತಾ ಇದ್ವಿ. ಇದ್ರ ಕುರಿತಾಗಿನೇ ನಂಜನಮಠ ಗುರುಗಳು, ಏನು ನಂಜನಮಠ ಮಾಜಿ ಶಾಸಕರು ಮತ್ತೆ ಹಿರಿಯ ರಾಜಕಾರಣಿಗಳು, ಜೊತೆಗೆ ಈಗ ನಿಗಮ ಮಂಡಳಿ ಅಧ್ಯಕ್ಷರು ಕೂಡ ಅದ್ರ ಬಗ್ಗೆ ಬಹಳ ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅವರು ಯಾವುದೇ ಕಾರಣಕ್ಕೂ CM ಅವರ ಆದೇಶಕ್ಕೂ ಕುರಿತಂತೆ, CM ಅವರ ಆದೇಶ ಮಾಡಿದಾಗ್ಲೇ ಮಾಡ್ತಾ ಇದ್ರೆ ಅದನ್ನು ಕೂಡ ತಮಗೆ ನಾವು ಪ್ರಸ್ತಾಪ ಪಡಿಸ್ತಾ ಇದ್ದೀವಿ. ಅದನ್ನ ಯಾವುದೇ ಕಾರಣಕ್ಕೂ ಆ ಟಿಕೆಟ್ ಕುರಿತಾಗಿ ಆನ್ಲೈನ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಯಾವುದೇ ರೀತಿಯಾಗಿ ನಾವು ವಾಗ್ವಾದವನ್ನ ಮಾಡಂಗಿಲ್ಲ, ಹೇಳಿಕೆಯನ್ನ ಕೊಡಂಗಿಲ್ಲ ಅನ್ನುವುದನ್ನ ಬಹಳ ಸ್ಪಷ್ಟವಾಗಿ, ಬಹಳ ಸ್ಪಷ್ಟತೆಯನ್ನ ನಂಜನಮಠ ಅವರು ಎಲ್ರಿಗೂ ಕೂಡ ವಾರ್ನಿಂಗ್ ಅನ್ನ ಕೊಡುವ ವಿಚಾರದಲ್ಲಿ ವಾರ್ನಿಂಗ್ ಅನ್ನ ವಿಚಾರ ಕೊಟ್ಟು ಆ ನಂತರದಲ್ಲಿ ಅವರು ಮಾತಾಡಿದ್ದಾರೆ. ಈ ರೀತಿ ಬರುತ್ತೆ ನೋಡಿ, ಅದು ಬೇರೆ ಒಂದು ಹಂತದ ವಿಚಾರ. ಆದ್ರೆ ಎಲ್ಲೋ ಒಂದು ಕಡೆ ಈ ರೀತಿ ಆಗೋದ್ರಿಂದಾಗಿ ಕಾಂಗ್ರೆಸ್ಗೆ ಒಂಥರ ಹಿನ್ನಡೆ ಆಗ್ಬೋದಾ ಅನ್ನೋ ಒಂದು ವಿಚಾರ ಕೂಡ ಕಾಡ್ತಾ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯಾಗಿ ಸೂಕ್ಷ್ಮತೆಗಳನ್ನ ನೋಡ್ಕೊಂಡ, ಜನರ ಕಷ್ಟಗಳನ್ನ ನೋಡ್ಕೊಂಡ, ರೈತರ ತೊಂದರೆಗಳನ್ನ ನೋಡ್ಕೊಂಡ, ಕೂಲಿ ಕಾರ್ಮಿಕರ ಸಮಸ್ಯೆಗಳನ್ನ ನೋಡ್ಕೊಂಡ ನೀವೇನಾದ್ರೂ ಒಂದು ಒಳ್ಳೆ ಹೆಜ್ಜೆ ಇಟ್ರೆ ಮತ್ತೆ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಬೋದು. ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಈಗ ಸ್ವಲ್ಪ ಅಂತರದಿಂದ ಸೋತಿರುವಂತ ಚರಂತಿಮಠ ಅವರು ಕೂಡ ಬಹಳ ಒಂದು ಬಿಜೆಪಿಯಿಂದ ಅಖಾಡ ಇಡುವಂತ ಎಲ್ಲೋ ಒಂದ್ ಕಡೆ ಬಹಳ ಎತ್ತಿ ಸಾಧ್ಯತೆಗಳ ಕಾಣ್ತಾ ಇದೆ ಸ್ನೇಹಿತರೆ. ಸೊ ಹಾಗಾಗಿ ಈ ಗೊಂದಲಗಳ ಕಾಂಗ್ರೆಸ್ ಅಲ್ಲೇನೆ ಭಿನ್ನಾಭಿಪ್ರಾಯ ಐತೆ ಅನ್ನೋದು, ಅದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ ಅದು ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗಿದೆಯಾ ಅನ್ನೋದು ಕುರಿತಾಗಿ ಈ ಭಿನ್ನಾಭಿಪ್ರಾಯಕ್ಕೆ ಮಾಜಿ ಶಾಸಕರು ಮತ್ತೆ ನಂಜನಮಠ್
ಅವ್ರೇನೀಗ ನಿಗಮ ಮಂಡಳಿ ಅಧ್ಯಕ್ಷ, ಅದಕ್ಕೆ ಇವರು ತಡೆ ಹಿಡಿದಿದ್ದಾರೆ ಸ್ನೇಹಿತರೆ. ಆ ಕುರಿತಾಗಿ ತಮಗೆ ವಿಷಯನ ಪ್ರಸ್ತಾಪ ಮಾಡ್ಸಕ್ ಬಂದಿದ್ದು. ಇದು VM ಟಿವಿ ಮುಖಾಂತರ ತಮಗೆ ತಿಳಿಸ್ಬೇಕೆನ್ನುವ ವಿಚಾರ ಬಂದಿದ್ವಿ. ತಮ್ಮ ಅಭಿಪ್ರಾಯ ಏನು, ಸರಿನಾ ತಪ್ಪ ಅನ್ನೋದು ಕುರಿತಾಗಿ ಈ ತಾವುಗಳನ್ನ ನಮ್ಮ VM ಟಿವಿ ಕರ್ನಾಟಕಕ್ಕೆ ಕಮಿಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಈ ವಿಚಾರ ಕುರಿತಾಗಿ ಮತ್ತೊಮ್ಮೆ ಬಂದಿದ್ದೀನಿ. ಯಾರು ಗೆಲ್ತಾರೆ ಯಾರು ಬಿಡ್ತಾರೆ ಅನ್ನೋದು ಕೂಡ ನಮ್ಮ VM ಟಿವಿಗೆ ತಾವು ಕಮಿಟ್ ಮುಖಾಂತರ ಸೇರಿ ಸ್ನೇಹಿತರೆ. ನಮ್ಮ ಈ ಮಾಧ್ಯಮವನ್ನ ಹಾಗೆ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್, ನಮಸ್ಕಾರ. ಉಪಚುನಾವಣೆಯ ವಿಷಯದಲ್ಲಿ ಮೇಟಿಗೂ ಹಲವಾರು ಹೇಳಿಕೆಗಳನ್ನು ಸಾಮಾಜಿಕ ಜಾಲತಾಣದಿಂದ ಜನರಿಗೆ ತೋರಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಮೇಟಿಯವ್ರ ಮನೆಯಲ್ಲಿ 4 ಜನ ಟಿಕೆಟ್ ಆಕಾಂಕ್ಷಿಗಳಿದ್ರೆ ಅರ್ಜಿ ಕೊಡಲಿ. ಅಭಿಮಾನಿಗಳಿಂದ ಈ ರೀತಿ ಹೇಳಿಕೆ ಕೊಡ್ತಕ್ಕಂಥದ್ದು ನಿಲ್ಲಬೇಕು. ಉಮೇಶ್ ಅವ್ರ ಪರವಾಗಿ ಕೆಲವು ಜನ ನೀವು ಸ್ಟೇಟ್ಮೆಂಟ್ ಕೊಡ್ರಿ. ಯಾರಿಗೆ ನಾನೀಗ ಹೇಳ್ತಾ ಇರೋದು ಮಹದೇವ್ ಮಲ್ಲಿಕಾರ್ಜುನ ಅವರಿಗೆ. ನೀವು ಯಾವುದೇ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ ಪರವಾಗಿ ಏನು ಹೇಳಿಕೆ ಕೊಡ್ಕೂಡುದು ಅನ್ನುವಂಥದ್ದನ್ನು ನೀವು ಸಾಮಾಜಿಕ ಜಾಲತಾಣದ ಮುಖಾಂತರನೇ ಹೇಳ್ರಿ. ಫಸ್ಟ್